ನೋಡಿ, ಇದು ಯುದ್ಧ ಭೂಮಿ ಅಲ್ಲ, ಆದರೂ ಕೂಡ ಅಲ್ಲಿನ ಸಮರ ಬೆಚ್ಚಿ ಬೀಳಿಸುವಂತಿವೆ. ಅಲೆಗಳ ಅಬ್ಬರದ ಮಧ್ಯೆ, ಬೋಟ್ಗಳ ಮಧ್ಯೆ ಯುದ್ಧ ನಡೆದು ಹೋಗಿದೆ. ಅರಬ್ಬಿ ಸಮುದ್ರದಲ್ಲಿ ನಡೆದಿರುವಂತಹ ಕಡಲ ಕದನ ಹೇಗಿತ್ತು ಗೊತ್ತಾ? ನೀವೇ ನೋಡಿ. ಬುಲ್ ಟ್ರಾಲ್ ಬೋಟ್ಗಳಿಗೆ ಅಡ್ಡಿ, 500 ಮೀನುಗಾರರಿಂದ ಬ್ರೇಕ್. ವಿಶಾಲವಾದ ಸಮುದ್ರದಲ್ಲಿ ಮೀನುಗಾರಿಕೆ, ಆದ್ರೆ ಸಖತ್ತಾಗಿಯೇ ಮೀನುಗಳನ್ನ ಹಿಡಿತಾ ಇದ್ದವರಿಗೆ ಮೀನುಗಾರರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೌದು, ಇವೆಲ್ಲ ಬುಲ್ ಟ್ರಾಲ್ ಮೀನುಗಾರಿಕಾ ಬೋಟ್ಗಳು. ಇದೇ ಬುಲ್ ಟ್ರಾಲ್ ಬೋಟ್ಗಳನ್ನ ಬೈಂದೂರು ಮೀನುಗಾರರು ಸಮುದ್ರದಲ್ಲಿ ಹೀಗೆ ಅಡ್ಡಗಟ್ಟಿದ್ದಾರೆ. ಬೈಂದೂರು ವ್ಯಾಪ್ತಿಯ ಗಂಗೊಳ್ಳಿ ಅರಬ್ಬಿ ಸಮುದ್ರದಲ್ಲಿ ಈ ಘಟನೆ ನಡೆದಿದೆ. 40ಕ್ಕೂ ಅಧಿಕ ಬುಲ್ ಟ್ರಾಲ್ ಬೋಟ್ಗಳನ್ನ ತಡೆದು ಮೀನುಗಾರರು ವಾಪಸ್ ಕಳಿಸಿದ್ದಾರೆ. 45-29 ಲಾಂಗ್ರಲ್ಲಿ ಬುಲ್ ಟ್ರಾಲ್ ಮಾಡ್ತಾ ಇದ್ದಾರೆ. ನಾಲ್ಕು ಮೀನುಗಾರರು ಅದನ್ನು ತಡೆದು ನಿಲ್ಲಿಸಿ ಈಗ ಅವರು ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ಆದೇಶದಂತೆ ಸಮುದ್ರದಲ್ಲಿ ಬುಲ್ ಟ್ರಾಲ್ ಮಾಡುವಂತಿಲ್ಲ. ಬುಲ್ ಟ್ರಾಲ್ ಮಾಡೋದ್ರಿಂದ ಸಣ್ಣ ಪುಟ್ಟ ಮೀನುಗಾರರಿಗೆ ಸಮಸ್ಯೆ ಆಗುತ್ತೆ. ನಿರಂತರವಾಗಿ ಬುಲ್ ಟ್ರಾಲ್ ಮಾಡ್ತಾ ಇರುವ ಹಿನ್ನೆಲೆ ಮೀನಿನ ಸಂತತಿ ಅವನತಿಯತ್ತ ಸಾಗುತ್ತೆ. ಹೀಗಾಗಿ ಈ ಬೋಟ್ಗಳಿಗೆ ಮೀನುಗಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಬುಲ್ ಟ್ರಾಲ್ ಮೀನುಗಾರಿಕೆ ಅಂದ್ರೆ 2 ಬೋಟ್ಗಳಲ್ಲಿ 100 ಮೀಟರ್ ಅಗಲಕ್ಕೆ ಬಲೆಯನ್ನ ಹಾಕಿ ಮೀನು ಹಿಡಿಯುವ ವಿಧಾನವೇ ಬುಲ್ ಟ್ರಾಲ್. ಸುಮಾರು 40ಕ್ಕೂ ಅಧಿಕ ಟ್ರಾಲ್ ಬೋಟ್ಗಳ ಮೂಲಕ ಅಕ್ರಮ ಮೀನುಗಾರಿಕೆ ಮಾಡ್ತಾ ಇರೋದು ಕಂಡು ಬಂದಿದೆ. ಬುಲ್ ಟ್ರಾಲ್ ಮಾಡ್ತಾ ಇದ್ದವರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಮೀನುಗಾರರೇ ಈ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಮಂಗಳೂರಿನಿಂದ ಕಾರವಾರದವರೆಗೆ ಬುಲ್ ಟ್ರಾಲ್ ಮಾಡದಂತೆ ಈ ಹಿಂದೆ ಮನವಿ ಮಾಡಲಾಗಿತ್ತು. ಇಷ್ಟಾದರೂ ಅನಧಿಕೃತವಾಗಿ ಬುಲ್ ಟ್ರಾಲ್ ಮಾಡಲಾಗಿದ್ದು, ಹೀಗಾಗಿ ಬೈಂದೂರು ವಲಯ ಮತ್ತು ಗಂಗೊಳ್ಳಿ ವಲಯ ನಾಡ ದೋಣಿ ಮೀನುಗಾರರು ಸದ್ಯ ಈ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ನಾಡದೋಣಿ ಮೀನುಗಾರರು ಅದನ್ನು ತಡೆದು ನಿಲ್ಲಿಸಿ ಈಗ ಅವರು ಬಲೆಯನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಮೂಡ್ ಆಫ್ ಮಾಡಿದೆ. ಪ್ರಾಸಿಕ್ಯೂಷನ್ ಫೈಟ್ ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಂಟಕ ಕೂಡ ಶುರುವಾಗಿದೆ. ದೂರುದಾರ ಪ್ರದೀಪ್ ರಿಂದ ಹೈಕೋರ್ಟ್ಗೆ ಕೇವಿಯಟ್ ಕೂಡ ಸಲ್ಲಿಕೆ ಆಗಿದೆ. ಇಂದು ಸಿಎಂ ಅರ್ಜಿ ವಜಾಗೊಳಿಸಿದೆ ಏಕಸದಸ್ಯ ಪೀಠ. ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲು ಸಿಎಂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆ ಕೇವಿಯಟ್ ಸಲ್ಲಿಕೆ ಮಾಡಿದ್ದಾರೆ ಪ್ರದೀಪ್ ಕುಮಾರ್ ಅವರು. ಇದು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಂಟಕ ಎದುರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಏಕಸದಸ್ಯ ಪೀಠ ಈಗಾಗಲೇ ಅರ್ಜಿಯನ್ನ ವಜಾಗೊಳಿಸಿದೆ. ಸಿಎಂ ಅವರದು ಪ್ರಾಸಿಕ್ಯೂಷನ್ 17A ಯಲ್ಲಿ ಕೊಡಬಹುದು ಅನುಮತಿ ಅಂತ ರಾಜ್ಯಪಾಲರು ಕೊಟ್ಟಿದ್ದಾರೆ. ಅದಕ್ಕೆ ಸಮ್ಮತಿಯನ್ನು ಕೂಡ ಸೂಚಿಸಿದೆ ಹೈಕೋರ್ಟ್. ಆದ್ರೆ ಈಗ ಪ್ರದೀಪ್ ಅವರು ಹೈಕೋರ್ಟ್ಗೆ ಒಂದು ಕೇವಿಯಟ್ ಸಲ್ಲಿಸಿದ್ದಾರೆ. ಕಾರಣ ಎಷ್ಟೇ, ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಈ ವಿಭಾಗೀಯ ಪೀಠಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ಇವರಿಗೆ ಸ್ಟೇ ತನ್ನುವಂತ ಕೆಲಸವನ್ನು ಮಾಡಿದ್ದಾರೆ ಕೇವಿಯಟ್ ಮುಖಾಂತರ ಪ್ರದೀಪ್ ಅವರು. ಬನ್ನಿ ಹಾಗಾದ್ರೆ ಪ್ರದೀಪ್ ಅವರು ಏನು ಹೇಳ್ತಾ ಇದ್ದಾರೆ ನೋಡಿ. ದೂರುದಾರರು ಇವರು ಪ್ರದೀಪ್ ಅವರು. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಒಂದ್ ಕಡೆ ಪ್ರದೀಪ್ ಅವರು ಕೂಡ ರಿಪಬ್ಲಿಕನ್ ಜೊತೆ ಮಾತನಾಡುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಯಾವ್ದು ಕಾರಣಕ್ಕೂ ಕೂಡ ಇದನ್ನು ಬಿಡೋಲ್ಲ. ಇನ್ ಕೇಸ್ ಸಿಎಂ ಸಿದ್ದರಾಮಯ್ಯ ಅವರು ಪರವಾಗಿದ್ದರೂ ಕೂಡ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳ್ತಿದ್ರು. ಆದ್ರೆ ಈಗ ದೂರುದಾರ ಪರವಾಗಿ ಈಗ ಗೆಲುವನ್ನ ಸಾಧಿಸಿರುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಕಂಟಕ ಎದುರಾಗಿದೆ. ಇನ್ನು ಮೈಸೂರಿನಲ್ಲಿ ನಾಡಹಬ್ಬ ದಸರಾ ಹಬ್ಬದ ಸಂಭ್ರಮ ಜೋರಾಗ್ತಾ ಇದೆ. ಅದು ಕೂಡ ಯುವ ಸಂಭ್ರಮ ಕಾರ್ಯಕ್ರಮಕ್ಕೆ ಈಗ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಅವರಿಂದ ಚಾಲನೆ ಸಿಕ್ಕಿದೆ. ಮಾನಸ ಗಂಗೋತ್ರಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಯುವ ಸಂಭ್ರಮಕ್ಕೆ ಕನ್ನಡ ಸಿನಿ ತಾರೆಯರು ಕೂಡ ಮೆರಗನ್ನ ಕೊಟ್ಟಿದ್ದಾರೆ. ಮೊದಲ ದಿನದಂದು ಶ್ರೀ ಮುರಳಿ ಹಾಗೆ ರುಕ್ಮಿಣಿ ವಸಂತ ಕೂಡ ಭಾಗಿಯಾಗಿದ್ದಾರೆ.
ಯುವ ಸಂಭ್ರಮ ಕಾರ್ಯಕ್ರಮದಲ್ಲೂ ಕೂಡ ಡಿ ವ್ಯಾನ್ಸ್ ಹುಚ್ಚಾಟವನ್ನ ಮೆರೆದಿದ್ದಾರೆ. ಶ್ರೀಮುರಳಿ ಮಾತಾಡ್ತಿದ್ದಂತೆ ಡಿ ಬಾಸ್ ಅಂತ ಘೋಷಣೆ ಕೂಡ ಮೆರೆದಿದ್ದಾರೆ. ಅದಕ್ಕೆ ಹೇಳೋದು ಶಿಕ್ಷಣ ಎಷ್ಟು ಮುಖ್ಯ ಅಂತ. ನೋಡಿ, ಈಗ ನಾನು ಯಾರ ಬಗ್ಗೆಯೂ ಕೂಡ ಮಾತನಾಡಲ್ಲ ಅಂತ ಶ್ರೀಮುರಳಿ ಅವರು ಕೂಡ ಒಂದು ವಿವೇಚನಾ ಪೂರ್ವಕವಾಗಿ ಮಾತನಾಡಿದ್ದಾರೆ. ಯುವ ದಸರಾಗೆ ಆಯ್ಕೆ ಆಗ್ಲಿ ಒಳ್ಳೊಳ್ಳೆ ತಂಡ ನಿಮ್ಮ ಪ್ರತಿಭೆಗೆ ನೀರೆರೆಯುವಂತಹ ಕೆಲಸವಾಗತ್ತೆ. ಯುವ ಸಂಭ್ರಮ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಹಾಗೂ ರುಕ್ಮಿಣಿ ವಸಂತ್, ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಫಾರ್ ಇಳೆಯರಾಜ ಅವರ ಸಂಗೀತ ರಸ ಸಂಚೆ ಇದೆ. ಬಹುಶಃ ಮಂಜುನಾಥ್ ಅವರೇ, ನನ್ನ ಪ್ರಕಾರ ಇಷ್ಟೂ ವರ್ಷ ಯುವ ದಸರಾ ನಾವು ಏನ್ ನೋಡಿದೀವಿ, ಇದೇ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಿರೋದು. ಅಂದ್ರೆ ಇಂತಹ ಅತಿರಥ ಮಹಾರಥರೆಲ್ಲರೂ ಕೂಡ ಬರ್ತಿರೋದು ಯುವ ದಸರಾಗೆ. ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಬಹಳ ಗಮನ ಕೊಟ್ಟು ಹಿಂದೆಂದೂ ನಡೆಯದಂತಹ ಯುವ ದಸರಾ ನಮ್ಮ ಮುಂದೆ ತರ್ತಿದ್ದಾರೆ. ನೀವೆಲ್ಲರೂ ಪಾಲ್ಗೊಳ್ತೀರಾ ಅನ್ನೋದಾದ್ರೆ ಒಂದು ಜೋರದ ಚಪ್ಪಾಳೆ. ಇಳೆಯರಾಜ ಅವರ ಸಂಗೀತ ರಸ ಸಂಚೆ ಇದೆ. ಬಹುಶಃ ಮಂಜುನಾಥ್ ಅವರೇ, ನನ್ನ ಪ್ರಕಾರ ಇಷ್ಟೂ ವರ್ಷ ಚಪ್ಪಾಳೆ ಮೂಲಕ ಈ ಕಲಾವಿದರನ್ನ ಅಭಿನಂದಿಸೋಣ. ರೋರಿಂಗ್ ಸ್ಟಾರ್ ಕೀಪ್ ರೋರಿಂಗ್ ಅಂತ ಹಾರೈಸ್ತಾ ತುಂಬಾ ಪ್ರೀತಿ ಕೊಡೋ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು. ದಯವಿಟ್ಟು ಆಯ್ತು ಚಿನ್ನ, ಒಳ್ಳೇದಾಗ್ಲಿ ಚಿನ್ನ, ಎಲ್ರಿಗೂ ಒಳ್ಳೇದಾಗುತ್ತೆ ಚಿನ್ನ. ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ ಹೇಳ್ತೀನಿ. ಯಾರ ಬಗ್ಗೆ ನಾವೇನು ಹೇಳೋದು ಬೇಡ. ಅವನೊಬ್ಬ ಇದ್ದಾನೆ, ಅವನು ನೋಡ್ಕೋತಾನೆ, ಎಲ್ರಿಗೂ ಒಳ್ಳೇದಾಗುತ್ತೆ. ನನಗೂ ಬಹಳ ಇಷ್ಟ, ನಿಮಗಳಿಗೂ ಬಹಳ ಇಷ್ಟ. ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತೀನಿ ಚಿನ್ನ. ಥ್ಯಾಂಕ್ ಯು ಸರ್. ತುಂಬಾ ಪ್ರೀತಿ ಕೊಡು. ಮಳೆ ಅಬ್ಬರಕ್ಕೆ ಚಿಕ್ಕೋಡಿಯಲ್ಲಿ ಜನಜೀವನ ತತ್ತರಿಸಿ ಹೋಗಿದೆ. 15ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಮಳೆ ಅಬ್ಬರಕ್ಕೆ ನಲುಗಿದೆ ಅಥಣಿ ನಿವಾಸಿಗಳು. ಒಂದು ಕಡೆಯಲ್ಲಿ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದು ಕಡೆ ಮಳೆ ಇಷ್ಟು ಟೈಮ್ ಇಲ್ಲ ಆಯಿತು, ಈಗ ಏಕಾಏಕಿ ಮಳೆ ಅಬ್ಬರ ಶುರುವಾಗಿದೆ. ಚಿಕ್ಕೋಡಿಯಲ್ಲಂತೂ ವಿಪರೀತ ಮಳೆ ಆಗ್ತಾ ಇದೆ. ಇದಕ್ಕೆ ಜನಜೀವನ ಕೂಡ ತತ್ತರಿಸಿ ಹೋಗಿದೆ. 15ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮಳೆ ಅವಾಂತರದಿಂದ ಜನಜೀವನ ಕೂಡ ಇಲ್ಲಿ ಅಸ್ತವ್ಯಸ್ತಗೊಂಡಿದೆ. ನೋಡಿ, ನೈಟ್ ಟೈಮಗೆಲ್ಲ ಈ ಥರ ವಿಪರೀತ ಮಳೆ ಹೊಡೆದು ಮನೆಗಳಿಗೆಲ್ಲ ನೀರು ನುಗ್ಗಿದ್ರೆ ಅವರ ಕತೆ ಏನಾಗಬೇಕು ಹೇಳಿ. ಒಳಗಡೆ ಮಕ್ಕಳು, ಮರಿ, ಹಿರಿ ಜೀವಗಳು ಒಳಗಡೆ ಇರ್ತಾರೆ. ಸಂದರ್ಭದಲ್ಲಿ ಏಕಾಏಕಿ ಮಳೆ ನೀರು ನುಗ್ಗಿದ್ರೆ ರಾತ್ರಿ ಹೊತ್ತು ಏನು ಮಾಡೋಕ್ಕೂ ಆಗಲ್ಲ. ನೋಡಿ, ಪಾಪ ಅವರು ಕೂಡ ಏನೋ ಹೇಳ್ತಾ ಇದ್ದಾರೆ, ಕೇಳಿ. ಕೇಳಿಲ್ಲ, ನಮ್ಗೆ ಸನಿಯಕ್ಕೆ ಬಂದು ಕೇಳಿಲ್ಲ ಏನು ನಿಮ್ಮ ಪರಿಸ್ಥಿತಿ ಐತಿ ಅನ್ನೋದ. ಹೇಳಿದೆವು, ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿದೆವು, ಪಂಚಾಯತ್ ಅವ್ರು ಇದ್ರೆ ಪಂಚಾಯತ್ ಅವ್ರು ಮಾಡ್ಬೇಕು, ಮುನ್ಸಿಪಾಲ್ಟಿ ಸಂಬಂಧ ಇದ್ರೆ ಮುನ್ಸಿಪಾಲ್ಟಿ ಅವ್ರೇ ಮಾಡ್ಬೇಕು. ಯಾರು ನಮ್ಮ ಕಡೆ ಬಂದು ನೋಡಿಲ್ಲ. ಇಲೆಕ್ಷನ್ ಟೈಮ್ ಕಟ್ಟು ಬರ್ತಾರೋ, ಓಟ್ ಕೊಡಿರ್ತಾರೋ, ಓಟ್ ತಗೋತಾರೋ, ಹೋಗ್ತಾರೋ. ಇದು ಪರಿಸ್ಥಿತಿ ನಮ್ದು. ಈಗ ರಾತ್ರಿ ದನ ಕರ ಹುಡುಗರ ಹುಬಿಚಿ ಕಣಿಕಿ ಕಾವಲ ಯಾರು ನೋಡೋರು ನಮ್ದ, ಯಾರು ಕೇಳೋರ ಪರಿಸ್ಥಿತಿ ಹೇಳ್ರಿ. ಕಾಳ ಕಡೆ ಎಲ್ಲ ನೀರಾಗ ನಿಂತಾವ, ಮನ್ಯಾಗ ನೀರು ಹೋಗ್ತಾವ.